ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಆದೇಶಗಳು ನೋಡಿದಾಗ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ನಾನು ಹೇಳ್ಬೋದು. ಎರಡನೇದಾಗಿ ಈ ಮೂಢ ವಿಚಾರ ಡೇ ಒನ್ನಿಂದನೇ ಬೈ ಹುಕ್ ಆರ್ ಕುಕ್ ಬಿ ಜೆ ಪಿಯವರ ಪ್ರಯತ್ನ ಏನಂದರೆ ಸಿದ್ದರಾಮಯ್ಯ ಅಥವಾ ಅವ್ರ ಮನೆ ಕುಟುಂಬದವರು ಒಂದಲ್ಲ ಒಂದು ರೀತಿಯಲ್ಲಿ ಇದರಲ್ಲಿ ಇನ್ವಾಲ್ವ್ ಸಿಕ್ಕಾಕ್ಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಕ್ಕಾಕ್ಸ್ಬೇಕು ಅಂತ ಹೇಳಿ ಅವರು ಇನ್ವಾಲ್ವ್ ಮಾಡೋಕ್ಕೆ ಡೇ ಒನ್ನಿಂದನೂ ಪ್ರಯತ್ನಗಳು ಮಾಡಿಕೊಂಡೇ ಬಂದವರು. ಹಂತ ಹಂತದಲ್ಲೂ ಸಫಲತೆ ಸಿಗದೆ ಅವರು ಮುಜುಗರ ಪಟ್ಕೊಂಡವ್ರೆ. ಇದು ಸುಪ್ರೀಂ ಕೋರ್ಟ್ ಇವತ್ತು ಏನು ಆದೇಶ ಕೊಟ್ಟಿದೆ ಇದು ಬಿ ಜೆ ಪಿಯವ್ರಿಗೆ ದೊಡ್ಡ ಮುಜುಗರ. ಬಿ ಜೆ ಪಿಯವರು ನಾವು ನೋಡಿಕೊಂಡೇ ಬರ್ತಾಯಿದ್ದೀವಿ, ಇ ಡಿ, ಐ ಟಿ, CBI ಅವ್ರನ್ನೆಲ್ಲ ತನ್ನ ಅಸ್ತ್ರ ವೆಪನ್ಸ್ ಥರ ಯೂಸ್ ಮಾಡ್ತಾಯಿದ್ದಾರೆ. ಅಪೋಸಿಷನ್ ಅವರೇ ತಪ್ಪು ಮಾಡ್ತಾಯಿದ್ರು, ಅವ್ರ ಪಕ್ಷಕ್ಕೆ ಹೊಡೋದ್ರೆ ವಾಷಿಂಗ್ ಮಿಷಿನಲ್ಲಿ ತೊಳೆದು ಅವ್ರು ತೊಗೊಂಡು ಬಂದು ಕ್ಲೀನ್ ಆಯಿತು ಅಂತ ಇಟ್ಕೋತಾ ಇದ್ದಾರೆ. ಅವ್ರ ಮೇಲೆ ಏನೂ ಇಲ್ಲ, ಆ ರೀತಿ ನಡ್ಕೋತಾ ಇದ್ದಾರೆ. ಈಗಲಾದರೂ ಬಿ ಜೆ ಪಿ ಪಕ್ಷ, ಬಿ ಜೆ ಪಿ ನಾಯಕರುಗಳು ಇದನ್ನು ತಿಳ್ಕೋಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಸರಿಯಾದ ರೀತಿಯಲ್ಲಿ ಹೇಳೋರೆ, ನ್ಯಾಯನೂ ಕೊಟ್ಟವ್ರೆ, ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಕಿವಿ ಮಾತು ಹೇಳೋರೆ, ಈ ಥರ ನೀವು ಮಾಡ್ತಾ ಇರೋದು ತಪ್ಪು ಅಂತ. ಇವರು ಕ್ಷಣದಲ್ಲೂ ಒಂದು ಕೈಯಲ್ಲಿ CBI, ಒಂದು ಕೈಯಲ್ಲಿ ED, ಇನ್ನೊಂದು ಕೈಯಲ್ಲಿ ಇನ್ಕಮ್ ಟ್ಯಾಕ್ಸು, ಈ ರೀತಿ ಇಟ್ಕೊಂಡು ಹೆದರ್ಸೋದು ಕೆಲಸ ಮಾಡಿ ಮಹಾರಾಷ್ಟ್ರದಲ್ಲಂತೂ ತಾವು ನೋಡಿದ್ದೀರಾ ಯಾವ ರೀತಿ ಸರ್ಕಾರಗಳು ಚೇಂಜ್ ಬದಲಾವಣೆ ಮಾಡಿದ್ರು ಅಂತ. ಇವ್ರನ್ನ ಇಟ್ಕೊಂಡು ಅದೇ ಕೆಲಸ ಇಲ್ಲೂ ಸಿದ್ದರಾಮಯ್ಯನ ಮೇಲೂ ಪ್ರಯೋಗ ಮಾಡೋಕ್ಕೆ ಹೋದವ್ರೆ. ಇಲ್ಲಿ ಸಿದ್ದರಾಮಯ್ಯವ್ರ ಮುಂದೆ ಇಂಥದ್ದೆಲ್ಲ ಏನು ನಡೆಯಲ್ಲ. ಇವರು ಇಂಥ ಬೆದರಿಕೆಗೆ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ, ಆ ರೀತಿ ನಡ್ಕೋತಾ ಇದ್ದಾರೆ. ಅದರಿಂದ ಬಹುಶಃ ಬಿ ಜೆ ಪಿಗೆ ಇದು ಹಿನ್ನಡೆ.